ಇದ್ದೀನಿ. ಬಾಗಿಲು ಪೂಜೆ ಅಂತ ನಮ್ಮ ಕಡೆ ಮಾಡ್ತಾರೆ. ಸ್ವಲ್ಪ ಸ್ಲೋ ಮಾತಾಡ್ತಾ ಇದ್ದೀನಿ. ತೋರಣ ಕಟ್ತಾ ಇದ್ದೀವಿ. ತೋರಣ ಅಂದರೆ ನಮ್ಗೆ ಅಲ್ಲಿ ಥರ ಇದು ಮಾಡೋಕ್ಕಾಗಲ್ಲ. ನಮ್ಮ ಊರುಗಳಲ್ಲಿ ಏನಿದ್ದೀನಿ ಎಲೆ ಕಟ್ ಮಾಡಿ ಇದು ಮಾಡಿ ತೋರಣ ಕಟ್ತೀವಿ. ಬಟ್ ಇಲ್ಲಿ ಹಂಗೆ ಸಿಗಿಸ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಯಾಕೆಂದರೆ ನನ್ನ ಮಗಳು ಮಲಗಿದ್ದಾಳೆ ಹೊರಗಡೆ. ಅದೇ ಇನ್ನೊಂದು ವಿಷಯ ಗೊತ್ತಾ, ನಾನು ನಮ್ಮೂರಲ್ಲೆಲ್ಲ ನಾನೇ ತೋರಣ ಕಟ್ಟೋದು. ನಮ್ಮ ಮನೆಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಬಾಗಿಲು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಗೌರಿ ಹಬ್ಬದ ದಿವಸ ಬಾಗಿಲು ಪೂಜೆ ಮಾಡ್ತಾರೆ. ನಿಮ್ಮ ಕಡೆ ಹೇಗೆ ಅಂತ ಗೊತ್ತಿಲ್ಲ. ಗೌರಿ ಬಾಗಿಲು ಪೂಜೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಇಷ್ಟೇ ಇರೋದು ಮಾವಿನ ಸೊಪ್ಪು. ಅದಕ್ಕೆ ಸ್ವಲ್ಪ ತೋರಣ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಇಷ್ಟೇ ತೋರಣ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾವಿನ ಸೊಪ್ಪು ಜಾಸ್ತಿ ಇಲ್ಲ. ಇವಾಗ ಹೂ ಮಾಡಿಸ್ತೀನಿ. ಇಷ್ಟೇ ಬಾಗಿಲದು. ಇವಾಗ ಬಾಗಿಲೆಲ್ಲ ಕ್ಲೀನ್ ಮಾಡಬೇಕು. ಆಲ್ರೆಡಿ ಒರೆಸಿರ್ತೀನಿ, ಆದರೂ ಒರೆಸ್ಬಿಟ್ಟು ಒಂದ್ಸಲ ನಾವೇ ಇಡಬೇಕಲ್ಲ. ಇವಾಗ ಒರೆಸಾಯ್ತು. ಕುಂಕುಮ ಇಡ್ತೀನಿ. ನಿಮ್ಮ ಕಡೆಯಿಂದ ಬಾಗಿಲು ಪೂಜೆ ಮಾಡ್ತಾರಾ ಗೌರಿ ಹಬ್ಬದ ದಿವಸ? ಹೇಳಿ, ನಮಗೂ ಕಮೆಂಟ್ ಮಾಡಿ. ನಮ್ಮ ಕಡೆ ಈ ಥರ ಬಾಗಿಲು ಪೂಜೆ ಮಾಡ್ತೀವಿ. ಈ ಥರ ಎಲ್ಲ ಕುಂಕುಮ ಎಲ್ಲ ಇಟ್ಟು ಒಟ್ಟೆ ಬಾಗಿಲಿಗೆ ಅಲಂಕಾರ ಮಾಡಿ ಬಾಗಿನ ಥರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಪಾಪ ಈ ಸಲ ನಮ್ಮ ಮನೇಲಿ ನಮ್ಮಪ್ಪ ತೋರಣ ಕಟ್ತಾರೆ ಅನ್ಸುತ್ತೆ. ವರ್ಷ ನಾನು ತೋರಣ ಕಟ್ತಿದ್ದೆ. ಹೋದ ವರ್ಷ ಅಲ್ಲೇ ಇದ್ದೆ, ನಾನು ಊರಲ್ಲೇ ಇದ್ದೆ. ಈ ವರ್ಷ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಏನೋ ಒಂಥರ ಖುಷಿ ಅಲ್ಲ ಈ ಥರ ಹಬ್ಬಗಳಲ್ಲಿ ರಂಗೋಲಿ ಬಿಡೋದು, ಇದು ಮಾಡೋದು. ಅಂದರೆ ನನಗೇನೋ ಇಷ್ಟನಪ್ಪ. ನಂಗೆ ರಂಗೋಲಿ ಅಂದರೆ ಹುಚ್ಚು ತುಂಬ. ತುಂಬ ರಂಗೋಲಿ ಡಬ್ಬ ಕೊಟ್ಬಿಟ್ರೆ ಫುಲ್ ಎಲ್ಲ ಖಾಲಿ ಮಾಡಾಕ್ಬಿಡ್ತೀನಿ ಆ ಥರ. ಆಲ್ರೆಡಿ ಮನೆ ಒರೆಸಿದ್ದೆ. ಇವಾಗ ಒಂದ್ಸಲ ಒರೆಸ್ಕೊಂಡು ಇದು ಮಾಡ್ತಾ ಇದ್ದೀನಿ. ಇವಾಗ ದೀಪ ಹಚ್ಚೋಣ ಬನ್ನಿ. ಈ ಥರ ಹೊರಗಡೆ ದೀಪ ಹಚ್ಚಿಟ್ಟು ಪೂಜೆ ಮಾಡ್ತೀವಿ. ಇವಾಗ ಕಾಯಿ ಹೊಡೆಯೋಣ. ಇವಾಗ ನೋಡಿ ಕಾಯಿ ಹೊಡೆದು ಕಾಯಿ ಇಡ್ತಾ ಇದ್ದೀನಿ. ಇವಾಗ ಪೂಜೆ ಮಾಡೋದು. ನಿಮ್ಮ ಮನೇಲಿ ಗೌರಿ ಪೂಜೆ ಹೆಂಗೆ ಮಾಡ್ತೀರಾ? ಗೌರಿನ ಮಾಡ್ಕೋತೀರಾ ಹೆಂಗೆ ಅಂತ ನಮಗೂ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಿ ಈ ಥರ ಹಾಸನ ಸೈಡೆಲ್ಲ ನಾವು ಈ ಥರ ಎಲ್ಲ ಇಟ್ಬಿಟ್ಟು ಹಿಂಗೆ ಪೂಜೆ ಮಾಡ್ತೀವಿ ಬೆಳಗ್ಗೆ ಎದ್ದು. ಬಟ್ ನಂಗೆ ಬೇಗ ಹೇಳೋಕ್ಕಾಗಲಿಲ್ಲ, ಎದ್ದೆ. ಬಟ್ ನನ್ನ ಮಗಳು ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಇವಾಗ ಸ್ವಲ್ಪ ಕುಂಕುಮ ಇಡ್ಕೊಳ್ಳೋಣ. ಬನ್ನಿ ಪೂಜೆ ಮಾಡೋಣ. ಸಿಕ್ಸಕ್ಕಾಗ್ತಿಲ್ಲ, ತುಳಸಿ ಕಟ್ಟೆಗೆ ತಿನ್ನಿಸ್ತೀನಿ.
ಇವಾಗ ಪೂಜೆ ಮುಗೀತು. ಬನ್ನಿ ನಾನು ಹೇಗೆ ಪೂಜೆ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಯಾವ ಥರ ಬಾಗಿಲು ಪೂಜೆ ಮಾಡಿದ್ದೀನಿ ಅಂತ. ಇಷ್ಟೇ, ಗೌರಮ್ಮನ ಪೂಜೆ ಆಯಿತು. ಗೌರಮ್ಮ ಬನ್ನಿ ನಮ್ಮ ಮನೆಗೆ ಅಂದಾಯಿತು. ನಿಮಗೂ ಇಷ್ಟ ಆಯ್ತಾ ಈ ವಿಡಿಯೋ? ಇಷ್ಟೇ ಇದ್ದಿದ್ದು ತೋರಣ. ಇಷ್ಟ ಆಯಿತು ಅಂತ ಅನಿಸುತ್ತೆ. ಪೂಜೆ ಎಲ್ಲ ಆಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಗೌರಮ್ಮನ ಕರೆದಾಯ್ತು, ನಾಳೆ ಗಣೇಶನ ಕರೆಯೋಣ. ಹಂಗಂತ ನಿಮ್ಗೊಂದು ವಿಷಯ ಹೇಳಿಲ್ಲಲ್ಲ, ರಾತ್ರಿ ನಾನು ಮೆಹಂದಿ ಹಾಕ್ಕೊಂಡೆ ನೋಡಿ, ಚೆನ್ನಾಗಿದೆಯಾ? ಈ ಸೈಡಲ್ಲಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಹತ್ತಿದೆ ಮೆಹಂದಿ. ನನಗೂ ತುಂಬ ಖುಷಿ ಆಯಿತು, ಚೆನ್ನಾಗಿ ಕಾಣಿಸ್ತಿದೆ ಮೆಹಂದಿ, ಚೆನ್ನಾಗಿ ಹತ್ತಿದೆ. ಗೌರಮ್ಮನ ಕರೆದಾಯ್ತು ನೋಡಿ. ಇದು ಇವತ್ತು ಹೊಸ ಟಾಪು, ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ಸಿಂಪಲ್ ಟಾಪು. ನಾಳೆ ಸ್ಯಾರಿ ರೆಡಿಯಾಗಿದೆ, ಅದನ್ನು ವಿಡಿಯೋ ಹಾಕಿರ್ತೀನಿ ನೋಡಿ ಹೋಗಿ. ನಾಳೆ ಸ್ಯಾರಿ ಹಾಕೋತೀನಿ, ಹೇಗಿದೆ ಅಂತ ಹೇಳಿದಂತೆ. ಇವಾಗ ಓಕೆ, ಚಿಕ್ಕ ಮಿನಿ ವ್ಲಾಗ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗಳಿಗೆ ಮೆಹಂದಿ ಹಾಕಿರೋದು ತೋರಿಸ್ಬೇಕು ನಿಮಗೆ. ಅವಳು ರಾತ್ರಿ ಶಾಕು ಗೊತ್ತಾ. ಅವಳು ಹೆಂಗೆ ಅಂದರೆ 2 ಇಯರ್ಸ್ ಅವಳಿಗೆ, ಓಕೆನಾ. ನಾನು ಅವ್ಳು ಮೆಹಂದಿ ಹಾಕಿಸ್ಕೊಳೋಣ ಅಂದ್ಕೊಂಡೆ, ನಾನು ಹಾಕೋಣ ಅಂತ ತೊಗೊಂಡೆ. ಅಮ್ಮ ನನಗೂ ಹಾಕು ಒಂದು ಹಾಕಿರೆ 11 ಗಂಟೆಲಿ ಮೆಹಂದಿ ಹಾಕಿರಿ 12:30ವರೆಗೂ ಹಂಗೆ ಇಟ್ಕೊಂಡಿದ್ದಾಳೆ. ಅದು ಎಷ್ಟು ಚೆನ್ನಾಗಿ ಹತ್ತಿದೆ ಗೊತ್ತಾ. ಬಟ್ ಇನ್ನೂ ತುಂಬ ಚೆನ್ನಾಗಿ ಬಿಡಿಸ್ತಿದ್ದೆ, ಬಟ್ ಅವ್ಳು ಇಟ್ಕೊಳಲ್ಲ, ಎಲ್ಲ ಫುಲ್ ಹಿಂಗೆ ಮಾಡಿಬಿಡ್ತಾಳೆ ಅಂತ ಹಂಗೆ ಇದು ಮಾಡಿದೆ. ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ಬಟ್ ತೋರಿಸ್ತೀನಿ ಅವಳು ಮಲಗಿದ್ದಾಳೆ ಎದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅವಳಿಗೆ ಮೆಹಂದಿ ಅಂತ. ಹಂಗಂತೂ ಫುಲ್ ಖುಷಿ ಆಗೋಯ್ತು, ಎಷ್ಟು ಚೆನ್ನಾಗಿ ಹಚ್ಚಿಸ್ಕೊಂಡಿದ್ದಾಳೆ ಗೊತ್ತಾ. ನನ್ನ ಮಗಳಿಗೆ ಫಸ್ಟ್ ಟೈಮ್ ಮೆಹಂದಿ ಹಾಕಿರೋದು ಅವಳಿಗೆ ನಾನು. ಬಟ್ ನಾನು ಮೆಹಂದಿ ಹಾಕ್ಕೊಂಡೆ, ನನಗೂ ಖುಷಿ ಆಯಿತು ತುಂಬ. 1 ಇಯರ್ ಆಗಿತ್ತು ನನ್ನ ಮಗಳು 1 ಇಯರ್ ಬರ್ಡೇಗೆ ಮೆಹಂದಿ ಹಾಕ್ಕೊಂಡಿದ್ದೆ. ಬಟ್ 1 ಇಯರ್ವರೆಗೂ ಹಾಕಿರಲಿಲ್ಲ. ಬಟ್ ಇವಾಗ ಸುಮ್ಮನೆ ಸಿಂಪಲಾಗಿ ಹಾಕ್ಕೊಂಡೆ ರಾತ್ರಿ ಸಾಕು ಅಂತ. ಟೈಮ್ ಆಗಿತ್ತು, ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಕೈ ತುಂಬ ಹಾಕೋಬೇಕು ಅಂತ ಅನ್ನಿಸ್ತಾ ಇದ್ದಿದ್ದು ಹಾಕೊಂಡ್ಮೇಲೆ. ಮೆಹಂದಿ ಡಿಸೈನ್ ಹೇಗಿದೆ ಅಂತ ಹೇಳಿ. ಓಕೆ, ನನ್ನ ಮಗಳು ಇದ್ಮೇಲೆ ನನ್ನ ಮಗಳು ಮೆಹಂದಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಇವಾಗ ಗೌರಿ ಪೂಜೆ ಆಯಿತು, ನನ್ನ ಮಗಳು ಎದ್ಲು. ನನ್ನ ಮಗಳಿಗೆ ಫಸ್ಟು ಗೌರಿ ದಾರ ಕಟ್ತೀನಿ. 2 ಅಲ್ವನಪ್ಪ? ಸರಿ, ನಿಂಗೆ 2 ಗೌರಿ ದಾರ ಬೇಕಾ? ಓಕೆ, ಡನ್. ಹಿಡಿ. ವಾವ್, 2 ಗೌರಿ ದಾರ. ಸರಿ, 2 ಗೌರಿ ದಾರ. ಮುದ್ದು, ನಾನೇನೋ ನಿಂಗೆ ಕಟ್ತೀನಿ. ನನಗೆ ಯಾರಪ್ಪ ಕಟ್ಟೋದು? ನನಗೆ ಯಾರಪ್ಪ ಕಟ್ಟೋದು? ಹಿಂಗೆ ಇಟ್ಕ. ಹಿಂಗೆ ಗೌರಿ ಪೂಜೆ ಮಾಡಿ ನಮ್ಮನೆ ಮಂಗಳ ಗೌರಿಗೆ ಗೌರಿ ದಾರ ಕಟ್ತಾ ಇದ್ದೀನಿ. ತೋರ್ಸು ಹೆಂಗೈತೆ ಗೌರಿ ದಾರ. ವಾವ್, ಸೂಪರ್ ಅಲ್ಲ? ನೀನು ಹೇಳು, ಸೂಪರ್ ಅನ್ನು. ಸೂಪರ್ ಅನ್ನು. ಮುದ್ದು, ನಿನ್ನ ಮೆಹಂದಿ ತೋರಿಸು ರಾತ್ರಿ ಹೆಂಗೆ ಹಚ್ಕಿದ್ದೀನಿ ಅಂತ. ಹಿಂಗೆ ಬಾ, ತೋರಿಸು ಮೆಹಂದಿ. ನೋಡಿ ನನ್ನ ಮಗಳದ್ದು ಮೆಹಂದಿ. ಈ ಕಡೆಗೆ ತೋರಿಸು. ವಾವ್, ನಂದು. ನಮ್ಮಿಬ್ರದ್ದು ಹೆಂಗಿದೆ ಅಮ್ಮ ಮಗಳ ಕಾಂಬಿನೇಷನ್? ತೋರಿಸು ಮುದ್ದು. ಚೆನ್ನಾಗಿತ್ತಲ್ಲ ರಾತ್ರಿ ಹಚ್ಕೊಂಡು. ನಿಂಗೆ ಇಷ್ಟ ಆಯ್ತಾ ಸರಿ ಮೆಹಂದಿ? ಇಷ್ಟ ಆಯ್ತಾ? ಯಾರು ಹಾಕ್ಕೊಟ್ಟಿದ್ದು? ನನ್ನ ಮಗಳದ್ದು ಮೆಹಂದಿನೇ ನೋಡಾಯ್ತು. ಗೌರಿ ಪೂಜೆ ಹೆಂಗೆ ಮಾಡಿದೆ ಅಂತ ನೋಡಿದೆ. ನಾನು ಗೌರಿ ದಾರ ಕಟ್ಕೋಬೇಕು, ಬಟ್ ಕಟ್ಟೋರು ಯಾರು ಇಲ್ಲ. ನಮ್ಮ ಮನೆಯವ್ರು ಬರಬೇಕು ಕೆಲಸ ಮುಗಿಸ್ಕೊಂಡು, ಆಮೇಲೆ ಗೌರಿ ದಾರ ಕಟ್ಕೋತೀನಿ. ಗೌರಿ ಪೂಜೆ ಮಾಡಿ ಆಮೇಲೆ ಈ ಥರ ಗೌರಿ ದಾರ ಕಟ್ಕೊಳ್ಳೋದು. ಓಕೆ, ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.